ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯಾ? ಅಜ್ಜಿ, ಹೀಗ್ ಪದೇ ಪದೇ ನನ್ನ ಮಾತಲ್ಲಿ ಕಟ್ಟಾಕ್ಬೇಡಿ. ಭಯ ಪಡೋಂಥದ್ದೇನೂ ಇಲ್ಲಮ್ಮ. ಈ ಹಬ್ಬದ ಮುಹೂರ್ತದಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು. ಇನ್ನು ಎಷ್ಟೊತ್ತು ಕಾಯೋದು? ಸ್ವಲ್ಪ ತಾಳ್ಮೆಯಿಂದ ಇರು ನಿರ್ಮಲಾ. ಎಲ್ರು ಬಂದಾಯ್ತಲ್ಲ, ಪೂಜೆ ಶುರು ಮಾಡ್ಬೋದಲ್ಲ. ಇನ್ನು ಮಹಾರಾಣಿ ಅವರೇ ಬಂದಿಲ್ವಲ್ಲ ಸಾಕ್ಷಿ, ಸುಮ್ನೆ ನಿಂತ್ಕೋ. ಅರ್ಜುನ್, ಭಾರ್ಗವಿಯಲ್ಲಿ? ಅದು ಹೌದಪ್ಪ ಅರ್ಜುನ್, ನಿನ್ ಹೆಂಡತಿಯ ಮಹಾರಾಣಿ ಎಲ್ಲಪ್ಪ? ಅವಳು ಬರೋವರೆಗೂ ಈ ಮನೆಯಲ್ಲಿ ದೀಪನೂ ಹಚ್ಚಲ್ವಂತೆ. ದೇವ್ರ ಮುಂದೆ ನಿಂತಿರುವಾಗಾದ್ರೂ ನಿಮ್ ಕೋಪ, ತಾಪ, ಅಸೂಯೆನ ಬಿಟ್ಬಿಡಿ. ಅಯ್ಯೋ, ಇದೊಳ್ಳೆ ಆಯ್ತಲ್ಲ ಅತ್ತೆ. ಅವಳು ಬರೋದ್ ಬೇಡ, ಪೂಜೆ ಮಾಡೋಣ ಅಂದ್ರೂ ಸಮಸ್ಯೆ, ಅವಳು ಬರ್ಲಿ ಅಂದ್ರೂ ಸಮಸ್ಯೆ. ಎಲ್ಲದ್ರಲ್ಲೂ ತಪ್ಪುಡುಕ್ತೀರ. ಬಂದ್ಲು ನೋಡಿ ಮಹಾರಾಣಿ ಭಾರ್ಗವಿ ದೇವಿ. ಇವ್ರ ಕೋಪದ ಹಿಂದೆ ಕರಾಳ ಮುಖ ಇರ್ಬೋದು, ನಗುವಿನ ಹಿಂದೆ ಇನ್ನೇನು ಅಡಗಿರ್ಬೋದು. ಇಲ್ಲಿರೋ ಯಾರನ್ನು ನಂಬಕ್ಕಾಗಲ್ಲ. ಹುಡುಕ್ತೀನಿ, ತಪ್ಪು ಮಾಡಿರೋರು ಯಾರು, ತಪ್ಪಿಗೆ ಕುಮ್ಮಕ್ಕು ಕೊಟ್ಟಿರೋರು ಯಾರು, ಎಲ್ಲಾರನ್ನೂ ಹುಡುಕ್ತೀನಿ, ಎಲ್ಲಾರನ್ನೂ ಕಂಡು ಹಿಡಿತೀನಿ. ಬಾಮ್ಮ. ಎಲ್ರೂ ಬಂದಾಯ್ತಲ್ಲ? ಮೇಡಮ್, ನಾನೊಬ್ಬ ಇಲ್ಲಿದ್ದೀನಿ. ಓಹೋ, ಬಾಪ, ನಿನ್ನನ್ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಇವನೊಬ್ಬ ಬಂದ, ಎಲ್ಲ ಹಬ್ಬಕ್ಕೂ ನಮ್ಮನೆಗೆ ಬರ್ತಾನೆ. ಸಾಕ್ಷಿ, ಮನೇಲಿ ಎಲ್ರೂ ಸೇರಿದ್ರೆ ಹಬ್ಬಕ್ಕೊಂದು ಕಳೆ ಬಂದ್ಬಿಡುತ್ತೆ. ಮೇಡಮ್, ಹಬ್ಬ ಮಾಡ್ತಾ ಇದ್ದೀವಿ, ಆದ್ರೆ ಈ ಹಬ್ಬ ಗೊಂಬೆಗಳನ್ನ ಕೂರಿಸೋದು ಯಾಕೆ? ಬನ್ನ ತಿನ್ನ ಹೋದ್ನ ಅನ್ನೋದು ಬಿಟ್ಟು 108 ಪ್ರಶ್ನೆ. ಜೆ.ಪಿ. ಬಾಬಾ ಇವನನ್ನು ಹೆಂಗಾದ್ರೂ ತಡ್ಕೋತಾ ಇದಾರಕ್ಕ. ಹೇಳ್ತೀನಿ. ಈ ದಸರಾ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ಮೊದಲು ಮೈಸೂರು ಪ್ರಾಂತ್ಯದಲ್ಲಿ ಪ್ರಾರಂಭ ಆಗಿದ್ದು. ಈ ಗೊಂಬೆಗಳನ್ನ ಕೂರಿಸ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಪುರಾಣ ಕಥೆಗಳನ್ನ ಕಲ್ತ್ಕೊಂಡಿದೀವಿ ಗೊತ್ತಾ? ಯಾವ ವಿಷಯನಾದ್ರೂ ಸರಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲಾನು ಈ ಬೊಂಬೆ ಮುಖಾಂತರ ನಮಗ್ ಸುಲಭವಾಗಿ ಅರ್ಥ ಆಗ್ತಿತ್ತು. ಅಷ್ಟೇ ಅಲ್ಲಪ್ಪ, ಅಷ್ಟಲಕ್ಷ್ಮಿಯರು, ನವದುರ್ಗೆಯರು, ಸೀತಾ ಕಲ್ಯಾಣ, ಹೀಗೆ ಬೇರೆ ಬೇರೆ ಕಥೆಗಳನ್ನ ಈ ಗೊಂಬೆಗಳ ಮುಖಾಂತರ ನಾವು ತಿಳ್ಕೊಂಡಿದೀವಿ. ನವರಾತ್ರಿ ಅನ್ನೋದು ಬರೀ ಹಬ್ಬ ಅಲ್ಲ, ಸತ್ಯಕ್ಕೆ ಸಾವಿಲ್ಲ, ಒಳ್ಳೆತನಕ್ಕೆ ಸೋಲಿಲ್ಲ ಅನ್ನೋದನ್ನ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಜನರಿಗೆ ತೋರಿಸ್ಕೊಟ್ಟಿರೋ ದಿನ. ಈ 9 ರಾತ್ರಿಗಳಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬ ನವದುರ್ಗೆಯರ ರೂಪ ತಾಳಿ ಮಹಿಷಾಸುರನ ಅವಳು ಸಂಹಾರ ಮಾಡಿದ್ಲು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯುದ್ಧದಲ್ಲಿ ಗೆಲ್ಲೋದಕ್ಕೆ ದೇವಾನು ದೇವತೆಗಳಿಗೂ ಈ ದೇವಿ ಆಶೀರ್ವಾದ ಬೇಕು. ಈ ತಾಯಿ ಆಶೀರ್ವಾದ ಹೊಂದಿದ್ರೆ ಎಂಥದ್ದೇ ಕಷ್ಟ ಬಂದ್ರೂ ನಾವು ಮೆಟ್ಟಿ ನಿಂತು ಗೆಲ್ಲಬಹುದು. ಆಗಿನ ಕಾಲದಲ್ಲಿ ರಾಕ್ಷಸರಿಗೆ ಭಯಾನಕ ರೂಪ ಇರ್ತಿತ್ತು. ಆದ್ರೆ ಈಗ ಮನುಷ್ಯರೇ ರಾಕ್ಷಸರಾಗಿ ಮುಖವಾಡ ಹಾಕೊಂಡು ನಮ್ಮ ಮುಂದೆ ಓಡಾಡ್ತಿರ್ತಾರೆ. ಅರ್ಜುನ್, ಸ್ವಲ್ಪ ಈ ಕಡೆ ಬರ್ತೀಯಾ? ಯಾಕ್ಷಕ್ಕೋ? ಬಾರೋ. ಸರಿ.
ಭಾರ್ಗವಿ, ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯಾ? ಅಜ್ಜಿ, ಹೀಗ್ ಪದೇ ಪದೇ ನನ್ನ ಮಾತಲ್ಲಿ ಕಟ್ಟಾಕ್ಬೇಡಿ. ಭಯ ಪಡೋಂಥದ್ದೇನೂ ಇಲ್ಲಮ್ಮ. ಈ ಹಬ್ಬದ ಮುಹೂರ್ತದಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು. ಬಾ, ನಿನ್ ಬಾ, ಇಲ್ಲಿ ನಿಂತ್ಕೋ. ಯಾಕೆ ಅಂತ ಹೇಳಿ. ತಾಳ್ಮೆ. ರುದ್ರ, ಅರ್ಜುನ್, ಇದನ್ನ ಭಾರ್ಗವಿ ಕೊರಳಗೆ ಹಾಕು. ಮುತ್ತೈದೆಗೆ ಕರಿಮಣಿ ತಾಳಿ ಇರೋ ಮಂಗಳಸೂತ್ರನೇ ಚಂದ, ಅದಕ್ಕೆ ತರ್ಸಿದೀನಿ. ನಾನು ಮದ್ವೆ ಆಗಿ ಬಂದಾಗ ಈ ಅಜ್ಜಿಗೆ ಇದೆಲ್ಲ ನೆನಪೇ ಆಗ್ಲಿಲ್ವಾ? ಆದ್ರೆ ಇವಳಿಗ್ ಮಾತ್ರ ಶಾಸ್ತ್ರ ಸಂಪ್ರದಾಯ ಅಂತ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಆ ಮನೇಲಿ ನನ್ನ ಊಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಸ್ಥಾನ ಕಿತ್ಕೊಳಕ್ ಬಂದಿದ್ದಾಳೆ. ಈ ಕರಿಮಣಿ ಮಹತ್ವ ಏನ್ ಗೊತ್ತಾ? ದುಷ್ಟ ನಕಾರಾತ್ಮಕ ಶಕ್ತಿಗಳಿಂದ ದಂಪತಿಗಳನ್ನ ರಕ್ಷಿಸುತ್ತೆ. ಈ ಸರದಲ್ಲಿರೋ ಚಿನ್ನ ದೀರ್ಘಾಯುಸ್ಸು, ಸಂಪತ್ತುಗಳನ್ನ ತಂದ್ಕೊಡುತ್ತೆ. ಕರಿಮಣಿ, ಮೂಗುತ್ತಿ, ಕುಂಕುಮ, ಹೂವು, ಬಳೆ, ಕಾಲುಂಗುರ ಇದೆಲ್ಲದರಲ್ಲೂ ಈ ಕರಿಮಣಿ ಅತ್ಯಮೂಲ್ಯವಾದುದು. ಇದು ಬರೀ ಆಭರಣ ಅಲ್ಲ, ಗಂಡ ಹೆಂಡತಿಯ ಸಂಬಂಧದ ಶ್ರೀರಕ್ಷೆ. ಏನಾಯ್ತು ರಿತು? ಇಷ್ಟೊತ್ತಲ್ಲಿ ನವರಾತ್ರಿ ಪೂಜೆ ಬಿಟ್ಟು ಬಂದಿದ್ಯಾ? ಅಲ್ಲ, ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು ಬೇಬಿ? ವಿಕ್ಕಿ, ಅದು ನನ್ನ ಬಗ್ಗೆ ನಿನ್ಗೂ ಗೊತ್ತಲ್ವಾ? ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ರಿತು, ಇವಾಗ ಯಾಕೆ ಇದೆಲ್ಲ ಕೇಳ್ತಿದ್ಯಾ? ಮನೇಲಿ ಏನಾದ್ರೂ ತೊಂದರೆ ಆಯ್ತಾ? ನಿಮ್ಮಪ್ಪ ಜಯಂತ ಏನಾದ್ರೂ ಎಗರಾಡದ್ನ? ಅಥವಾ ಭಾರ್ಗವಿ ಅವಳೇನಾದ್ರೂ ತೊಂದರೆ ಕೊಡ್ತಿದ್ದಾಳ? ಏನೇ ಇದ್ರು ಹೇಳು, ನಾನ್ ನೋಡ್ಕೋತೀನಿ. ಯಾರನ್ನು ಸುಮ್ಮನೆ ಬಿಡಲ್ಲ ರಿತು. ಅಯ್ಯೋ, ಅದಲ್ಲ ವಿಕ್ಕಿ, ಮೊದಲು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ರಿತು, ಇದು ಒಂದು ಕ್ವಶನ್. ನಿನಗೋಸ್ಕರ ಈ ವಿಕ್ಕಿ ಪ್ರಾಣ ಬೇಕಿದ್ರು ಕೊಡ್ತಾನೆ. ಹೌದು ವಿಕ್ಕಿ, ನಿನ್ಗೋಸ್ಕರ ಒಬ್ರು ಪ್ರಾಣನೇ ತೆಗ್ದಿದ್ದೀನಿ. ಆದ್ರೀಗ ಅದ್ರಿಂದಾನೇ ತೊಂದರೆ ಆಗ್ತಿದೆ. ಏ ರಿತು, ಯಾಕೆ ಸುಮ್ನಾದೆ? ಅದೇನೇ ಇರ್ಲಿ ನನ್ನ ಹತ್ರ ಹೇಳ್ಕೋ ಬೇಬಿ. ಅದು ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಏನ್ ರಿತು ನೀನು ಇಷ್ಟಕ್ಕೆ ಅಷ್ಟನ? ಅದು ನನ್ನ ಹತ್ರ 10K 20K 50K ಅದೆಷ್ಟು ಬೇಕು ಕೇಳು, ಈಗ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. 5K ಅಲ್ಲ, ಅರ್ಜೆಂಟಾಗಿ 5 ಲ್ಯಾಕ್ ಬೇಕು. ಕೊಡ್ತೀಯಾ? $5 lakhs? ಯು ಮೀನ್ 5 ಲಕ್ಷ? ಅದು ಅರ್ಜೆಂಟ್ ಅಂತ ಬೇರೆ ಹೇಳ್ತಿದ್ಯಾ? ಇತ್ತು ಏನಾಯ್ತು? ನನ್ನ ಪರ್ಸನಲ್ ಕೆಲ್ಸಕ್ಕೆ ಬೇಕು. ಇವಾಗೇನು ಕೊಡ್ತೀಯಾ ಇಲ್ವೋ? ಚೇ, ಹಾಗಲ್ಲ ಕಣೆ. 5 10 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಆದ್ರೆ ವಿಷಯ ಏನು ಅಂತ ನೇರವಾಗಿ ಹೇಳಿ. ಅದು ರಿತು, ನಾನ್ ನಿನ್ ಲವರು.
ನನ್ನ ಹತ್ರ ಹೇಳ್ಕೊಳಕ್ಕೆ ಏನ್ ಮುಜುಗರ ಬೇಬಿ? ಅದು ಒಬ್ಬ ರೌಡಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ವಿಕ್ಕಿ. ಇದೇನ್ರಿ ಇದು? ಭಾವ ನೋಡ್ಕೊಂಡು ಬಂದಿದಾರ? ಅದೇ ಗೊತ್ತಾಗ್ತಿಲ್ಲ. ಭಾರ್ಗವಿ, ನಾನೇ ಭಾರ್ಗವಿ. ಬನ್ನಿ ಮುಂದೆ. ಯಾಕೆ, ಏನಾಯ್ತು? ಮೇಡಮ್, ನೀವ್ ಎಂತ ಒಳ್ಳೆ ಕೆಲಸ ಮಾಡಿದಿರ ಗೊತ್ತಾ? ಸುಳ್ಕೆ ಸಾಕ್ತಿಯಾ? ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ತೀಯಾ? ನಿನ್ನಿಂದ ಒಂದ್ ಹೆಣ್ಣಿನ ಪ್ರಾಣನೇ ಹೋಯ್ತಲೆ. ನೀನು ಹೆಣ್ಣು ಕುಲಕ್ಕೆ ಅವಮಾನ. ಯಾರ್ ನೀವೆಲ್ಲ? ನಮ್ಮನೆ ಮಗಳಿಗೆ ಮಸಿಯಾಗಿ ಬೆಳೀತಿದ್ದೀರಾ? ಸಂಧ್ಯಾ ಅನ್ನೋ ಒಂದು ಅಮಾಯಕ ಹುಡುಗಿಗೆ ಸುಳ್ಕೆ ಸಾಕ್ಷಿ ನಂಬಿಸಿದಾಳೆ ಇವಳು. ಇವಳಿಂದ ಒಂದು ಹುಡುಗಿ ಜೀವಾನೇ ಹೋಗಿದ್ದೆ. ಎಲ್ಲದಕ್ಕೆ ಇವಳೇ ಕಾರಣ. ನೋಡಿದ್ರ ಅಕ್ಕ, ಮನೆ ಮರ್ಯಾದೆ ಹೇಗೆ ಹರಾಜಾಗ್ತಾ ಇದೆ. ಈ ಮುದುಕಿಗೆ ನಾವ್ ಹೇಳಿದ್ರೆ ಅರ್ಥ ಆಗಲ್ಲ. ಹೊರಗಿನ 4 ಜನ ಬಂದು ಚೀತು ಅಂದ್ರೆ ಅರ್ಥ ಆಗುತ್ತೋ ಏನೋ. ನೋಡೋಣ ಇರು. ನನ್ ಗಂಡನೇ ಎದುರಾಕೊಳ್ತಾಳಲ್ವಾ ಈ ಭಾರ್ಗವಿ. ಇವಳಿಗೆ ಈ ಶಾಸ್ತಿ ಆಗ್ಬೇಕಾಗಿತ್ತೆ. ನೀನು ಒಬ್ಳು ಲಾಯರ. ಹೆಣ್ಮಕ್ಳಿಗೆ ಗೌರವ ಸಿಗ್ತಿರೋಂತ ಕಾಲದಲ್ಲಿ, ಅಭಿವೃದ್ಧಿ ಆಗ್ತಿರೋಂತ ಕಾಲದಲ್ಲಿ ಹೆಣ್ಣು ಕುಲಕ್ಕೆ ಕಳಂಕ ನೀನು. ಸುಳ್ಳು ಹೇಳೋದ್ರಲ್ಲಿ ಇವಳು ಇವರಪ್ಪ ಎತ್ತಿದ ಕೈ ಅನ್ಸುತ್ತೆ. ಅವರು ಇವ್ರ ತರನೇ ರೀ, ಕೋರ್ಟಲ್ಲಿ ಸಾಕ್ಷಿನ ಮಾರ್ಕೊಂಡು ಕೋರ್ಟ್ನಿಂದ ಆಚೆ ಹಾಕಿದ್ರಂತೆ. ಇಷ್ಟಾದ್ಮೇಲೆ ಇನ್ನೂ ಬುದ್ಧಿ ಬಂದಿಲ್ಲ. ದುಡ್ಡು ಮಾಡಕ್ಕೆ ಈ ದಾರಿ ಹಿಡಿಯದ? ನಿನ್ನಂತವಳಿಗೆ ಕಪ್ಪೋಟ್ ಹಾಕಕ್ ಬಿಡಬಾರ್ದು ಕಣೆ. ಈ ತರ ಕಪ್ಪು ಮಸಿ ಬಳ್ದು ನೀನ್ ಎಂತವಳು ಅಂತ ಸಮಾಜಕ್ಕೆ ಹೇಳ್ಬೇಕು. ಇನ್ನು ಎಷ್ಟು ಹೆಣ್ಮಕ್ಳು ಜೀವನನ ಈ ರೀತಿ ದಾರಿ ತಪ್ಪಿಸಿ ಹಾಳು ಮಾಡ್ಬೇಕು ಅಂತಿದ್ಯಾ? ನಿನ್ಗೆ ಬರೀ ಮಸಿ ಬಳಿದ್ರೆ ಸಾಲದು, ಕತ್ತೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡಿಸ್ಬೇಕು. ರೀ, ಅವಳ ಹತ್ರ ಏನ್ರಿ ಮಾತು? ಹೋಗಿ ಕರ್ಕೊಂಡ್ ಬನ್ನಿ. ಅಯ್ಯೋ, ಮತ್ತೆ ಮಸಿ ಬೆಳೀತಾ ಇದಾರಲ್ಲ.